ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಫಿನಾಲೆಗೆ ಇನ್ನೇನ್ ಕೇವಲ 2 ವಾರ ಬಾಕಿ ಇರೋದು. ಇವಾಗ ಸರ್ವೆಯಲ್ಲಿ ಎಷ್ಟೆಷ್ಟು ಓಟ್ಸ್ ಬರ್ತಿದೆ ಅಂದ್ರೆ ತುಂಬಾ ಓಟ್ಸ್ ಬರ್ತಿದೆ. ಇನ್ನೇನ್ ಫಿನಾಲೆ ಹತ್ರ ಬರ್ತಿದ್ದಂಗ್ಲೆ ತುಂಬಾ ಜನ ಪೋಲಲ್ಲೆಲ್ಲ ಆಗ್ತಿದ್ದಾರೆ, ಅವ್ರ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅವರಿಗೆಲ್ಲ ವೋಟ್ ಮಾಡ್ತಿದ್ದಾರೆ. ಈ ವಾರದ ಸರ್ವೆಯಲ್ಲಿ ಓವರ್ ಆಲ್ ಓಟ್ಸ್ ಬಂದಿರೋದು ಎಷ್ಟು, ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಸ್ ಬಂದಿದೆ, ಮತ್ತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರೋದು ಚೈತ್ರ, ಅವ್ರ ಹೆಸರಲ್ಲೂ ಒಂದಿಷ್ಟು ಓಟ್ಸ್ ಬಂದಿತ್ತು. ಅದನ್ನ ನಾನು ಈ ವಿಡಿಯೋದಲ್ಲಿ ಕನ್ಸಿಡರ್ ಮಾಡ್ತಿಲ್ಲ. ಅವ್ರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರೋ ಕಾರಣ 8 ಜನ ಪೈಕಿ ಯಾರು ಟಾಪ್ ಅಲ್ಲಿ ಇದ್ದಾರೆ, ಯಾರು ಬಾಟಮ್ ಅಲ್ಲಿ ಇದ್ದಾರೆ, ಯಾರಿಗೆ ಜಾಸ್ತಿ ವೋಟ್ ಪರ್ಸೆಂಟೇಜ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ. ನೋಡಿ, ಈ ವಾರದ ಸೋಷಿಯಲ್ ಮೀಡಿಯಾ ಸರ್ವೆದಲ್ಲಿ ಓವರ್ ಆಲ್ ಮತಗಳು ಬಂದಿರೋದು 78,29,361. ದೊಡ್ಡ ಸ್ಯಾಂಪಲ್ ಸೈಜ್ ಗುರು. ಇದ್ರಲ್ಲಿ ಕ್ಲೀನ್ ಆಗಿ ಗೊತ್ತಾಗ್ತಿದೆ ಯಾರಿಗೆ ಜಾಸ್ತಿ ಫ್ಯಾನ್ ಬೇಸ್ ಇದೆ ಅಂತ. ಈ ವಾರದ ಸರ್ವೆಲಿ 8ನೇ ಸ್ಥಾನದಲ್ಲಿರೋದು ಗೌತಮಿ ಜಾಧವ್ ಅವ್ರು ಪಡ್ಕೊಂಡಿರೋದು 1.4% ಮತಗಳು. 78,29,361 ಮತಗಳಲ್ಲಿ ಗೌತಮಿ ಜಾಧವ್ ಅವರು ಪಡ್ಕೊಂಡಿರೋದು 1.4% ಮತಗಳು. ಅಂದ್ರೆ 1,09,610 ಮತಗಳನ್ನ ಗೌತಮಿ ಅವರು ಪಡ್ಕೊಂಡಿದ್ದಾರೆ. 7ನೇ ಸ್ಥಾನದಲ್ಲಿರೋದು ರಜತ್ ಅವ್ರು ಪಡ್ಕೊಂಡಿರೋದು 1.6% ಮತಗಳು. ಅಂದ್ರೆ 1,25,269 ಮತಗಳನ್ನ ರಜತ್ ಅವ್ರು ಪಡ್ಕೊಂಡಿದ್ದಾರೆ. ಧನ್ರಾಜ್ ಅವರು 6ನೇ ಸ್ಥಾನದಲ್ಲಿದ್ದಾರೆ. ಅವ್ರು ಪಡ್ಕೊಂಡಿರೋದು 5% ಮತಗಳು. ಅಂದ್ರೆ 3,91,470 ಮತಗಳನ್ನ ಧನ್ರಾಜ್ ಅವ್ರು ಪಡ್ಕೊಂಡಿದ್ದಾರೆ. 5ನೇ ಸ್ಥಾನದಲ್ಲಿರೋದು ಮಂಜಣ್ಣ, ಅವ್ರು ಪಡ್ಕೊಂಡಿರೋದು 7% ಮತಗಳು. ಅಂದ್ರೆ 5,48,055 ಮತಗಳನ್ನ ಮಂಜಣ್ಣ ಪಡ್ಕೊಂಡಿದ್ದಾರೆ. 4ನೇ ಸ್ಥಾನದಲ್ಲಿರೋದು ಭವ್ಯ ಅವ್ರು ಪಡ್ಕೊಂಡಿರೋದು 11% ಮತಗಳು. ಅಂದ್ರೆ 8,61,229 ಮತಗಳನ್ನ ಭವ್ಯ ಅವರು ಪಡ್ಕೊಂಡಿದ್ದಾರೆ. ನೋಡಿ, ಇವಾಗ 5 ಜನ ಹೇಳಿದ್ನಲ್ಲ, ಈ 5 ಜನ ಸೇರಿ ಪಡ್ಕೊಂಡಿರೋ ಮತಗಳು 26% ವೋಟ್ ಶೇರ್ನ ಈ 5 ಜನ ಸೇರಿ ಪಡ್ಕೊಂಡಿರೋದು. ಟಾಪ್ 3 ಅಲ್ಲಿ ಇರೋರು ಪಡ್ಕೊಂಡಿರೋದು 74% ಮತಗಳು. ಟಾಪ್ 3 ಅಲ್ಲಿ ಇವಾಗ ಯಾರ್ಯಾರು ಇದಾರೆ ಅಂತ ನೋಡ್ತಾ ಹೋಗೋಣ. 3rd ಪ್ಲೇಸ್ ಅಲ್ಲಿ ಮೋಕ್ಷಿತ್ ಅವರು ಇದ್ದಾರೆ. ಅವ್ರು ಪಡ್ಕೊಂಡಿರೋದು 23% ಮತಗಳು. ಅಂದ್ರೆ 18,753 ಮತಗಳನ್ನ ಮೋಕ್ಷಿತ್ ಅವ್ರು ಪಡ್ಕೊಂಡಿದ್ದಾರೆ. 2ನೇ ಪ್ಲೇಸ್ ಅಲ್ಲಿ ಇರೋದು ತ್ರಿವಿಕ್ರಮ್ ಅವ್ರು ಪಡ್ಕೊಂಡಿರೋದು 24% ಮತಗಳು. ಅಂದ್ರೆ 18,79,047 ಮತಗಳನ್ನ ತ್ರಿವಿಕ್ರಮ್ ಅವ್ರು ಪಡ್ಕೊಂಡಿದ್ದಾರೆ. ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಹನುಮಂತಣ್ಣ ಪಡ್ಕೊಂಡಿರೋದು 27% ಮತಗಳು. ಅಂದ್ರೆ 21,13,928 ಮತಗಳನ್ನ ಹನುಮಂತಣ್ಣ ಪಡ್ಕೊಂಡಿದ್ದಾರೆ. ನೋಡಿ, ಟಾಪ್ 3 ಅಲ್ಲಿ ಇರೋರೆ ಪಡ್ಕೊಂಡಿರೋದು 74% ಮತಗಳು. ಕೆಳಗಡೆ ಬಾಟಮ್ ಅಲ್ಲಿ 5 ಜನ ಇರೋರು 26%. ಓವರ್ ಆಲ್ 5 ಜನನು ಸೇರಿ ಟಾಪ್ ಅಲ್ಲಿರೋ ಹನುಮಂತಣ್ಣ ಒಬ್ರೇ ಪಡ್ಕೊಂಡಿರೋದು 27%. ತ್ರಿವಿಕ್ರಮ್ ಅವ್ರು 24%, ಮೋಕ್ಷಿತ್ ಅವ್ರು 23%. ಇನ್ನೇನ್ ಕೇವಲ 2 ವಾರ ಬಾಕಿ ಇರೋದು. ಇವಾಗ 8 ಜನ ಬಿಗ್ ಬಾಸ್ ಮನೇಲಿ ಇದ್ದಾರೆ. ನೆಕ್ಸ್ಟ್ ವೀಕ್ ಮಿಡ್ ವೀಕ್ ಎಲಿಮಿನೇಷನ್ ಇರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇವಾಗ ಇಬ್ರು ಎಲಿಮಿನೇಟ್ ಆಗ್ತಾರೆ ನೆಕ್ಸ್ಟ್ ವೀಕ್ ಅಂತ ಕೇಳಿ ಬರ್ತಿದೆ. ನೋಡೋಣ, ಮಿಡ್ ವೀಕ್ ಎಲಿಮಿನೇಷನ್ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ಮೇಲೆ ನೀವು ವೋಟಿಂಗ್ಸ್ ಮಾಡೋದು ಜಾಸ್ತಿ ಇದ್ದೇ ಇರುತ್ತೆ. ಇನ್ಮೇಲೆ ನೀವು ಜಿಯೋ ಸಿನಿಮಾದಲ್ಲಿ ವೋಟ್ ಮಾಡ್ಲೇಬೇಕಾಗುತ್ತೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ನ ಉಳಿಸ್ಕೊಬೇಕಂದ್ರೆ 99 ವೋಟ್ಸ್ ನೀವು ಮಾಡ್ಲೇಬೇಕಾಗುತ್ತೆ. ನೆಕ್ಸ್ಟ್ ವೀಕ್ ಮಿಡ್ ವೀಕ್ ಎಲಿಮಿನೇಷನ್ ಇರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಲಾಗ್ತಿದೆ. ಅದು ಅಪ್ಡೇಟ್ ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ 8 ಜನದಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ 11 ವಿನ್ನರ್ ಆಗ್ಬೇಕು, ಯಾರು ರನ್ನರ್ ಆಗ್ಬೇಕು, ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.